ನಿಟ್ಟಲ್ಲಿ ಗೌರವಧನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ಆಗಮಿಸುತ್ತಿರುವಂತಹ ಸ್ಕೌಟ್ ಅಂಡ್ ಗೈಡ್ಸ್ ಬಹಳ ಸಮಾಜಕ್ಕಾಗಿ ಒಳ್ಳೆಯ ಸಂವಿಧಾನವನ್ನು ಮಾಡಿ ಸಮಾಜವನ್ನು ಆರೋಗ್ಯಪೂರ್ಣವಾಗಿ ಮಾಡುವ ನಿಟ್ಟಲ್ಲಿ ಸ್ಕೌಟ್ ಅಂಡ್ ಗೈಡ್ಸ್ ಅವರು ಕೂಡ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಅವರು ಇಂದು ಗೌರವಧನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ದೇಶ ಇನ್ನು ಮುದ್ದೇಬಿಹಾಳ್ ತಾಲೂಕು ಕಚೇರಿಯಲ್ಲಿ 75ನೇ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಮುದ್ದೇಬಿಹಾಳ್ ಮತಕ್ಷೇತ್ರದ ಶಾಸಕರಾದ CS ನಾಡಗೌಡ ಅಪ್ಪಾಜಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ನಾವೆಲ್ಲರೂ ಮುಂದಾಗಬೇಕು ಅಂತ ಕೈ ಕೂಡಲು ಕೂಡ ನಾನು ಈ ಸಂದರ್ಭದಲ್ಲಿ ಯಾಕಪ್ಪ ಅಂತಂದ್ರೆ ನಾವು ಏನು ಕಾರ್ಯಕ್ರಮಗಳು ಬಂದು ನಮ್ಮ ಆರ್ಥಿಕ ಸುಧಾರಣೆ ಆಗಿದೆ, ಆ ಮಹಾತ್ಮರಿಗೆ ಆ ವ್ಯಕ್ತಿಗಳಿಗೆ ನಾವೇನಪ್ಪ ಅಂದ್ರೆ ಅವರು ಗೌರವಿಸ್ತಿದ್ದೇವೆ, ನಾವು ಅಭಿನಂದಿಸ್ತಾ ಇದ್ದೇವೆ. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ನುಡಿಗಳು ಹೇಗಿರಬೇಕು, ಯಾರು ಒಳ್ಳೆಯದನ್ನು ಮಾಡಿದ್ದಾರೆ ಅವ್ರಿಗೆ ನಾವು ಬೆನ್ನನ್ನು ತಟ್ಟಬೇಕು, ಯಾರು ನಮಗೆ ಹಿತವಾಗಿ ಇರುವಂತಹ ಕೆಲಸವನ್ನು ಮಾಡಿಲ್ಲ ಅವ್ರಿಗೆ ನಾವು ಟೀಕಿಸಬೇಕು. ಇದಕ್ಕೆ ಪ್ರಜಾಪ್ರಭುತ್ವ ಅಂತ. ಅದಕ್ಕೆ ಇವತ್ತು ನಮ್ಮ ಗಣರಾಜ್ಯ ಉತ್ಸವ ದಿನದಂದು ರಾಜಕಾರಣದಲ್ಲಿ ಧರ್ಮವಿರಬೇಕು, ಆದ್ರೆ ಧರ್ಮದಲ್ಲಿ ರಾಜಕಾರಣ ಇವತ್ತು ನೋಡ್ತೇವೆ, ನಾವು ನೋಡ್ತಾ ಇದ್ದೇವೆ. ಒಂದೊಂದು ದೇವರ ಹೆಸರ ಮೇಲೆ ಒಂದೊಂದು ರೀತಿಯಾದಂತ ರಾಜಕಾರಣ ನಡೀತಾ ಇದೆ ಎಲ್ಲ ಕಡೆ. ಇದು ಸರಿಯಾದಲ್ಲ. ಗಾಂಧೀಜಿಯವರು ತಮ್ಮ ಸ್ವತಂತ್ರ ಹೋರಾಟದ ಪ್ರಾರಂಭ ಮಾಡಿದಾಗ ಅವ್ರು ಹೇಳ್ತಾ ಇದ್ದಿದ್ದು ಭಜನೆಯಿಂದ ಪ್ರಾರಂಭ ಮಾಡ್ತಿದ್ರು. ರಾಮ್ और रहीम एक है ಎನ್ನುವಂತ ಮಾತನ್ನು ಹೇಳ್ತಿದ್ರು. ಆ राम और रहीम हमारा दिल में रहना चाहिए और हमारा जो कार्यक्रम रहता है हमारा सर में रहना चाहिए ಅಂತ ಹೇಳಿ ನಮ್ಮ ಕಾರ್ಯಕ್ರಮಗಳೇನಿದಾವೆ, ಸರ್ಕಾರ ಮಾಡುವಂತ ಕೆಲಸಗಳೇನಿದಾವೆ ಅದು ನಮ್ಮ ತಲೆಯಲ್ಲಿರಬೇಕು. ರಾಮ ಮತ್ತು ರಹೀಮ ಇಬ್ರು ಕೂಡ ನಮ್ಮ ಹೃದಯದಲ್ಲಿದ್ದಾಗ ಮಾತ್ರ ಈ ದೇಶ ಶಾಂತಿಯುತವಾಗಿ ಬದುಕಲಿಕ್ಕೆ ಸಾಧ್ಯ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಚ್ಛೆ. ಇದು ಯಾರು ಕೂಡ ಮರಿತಕ್ಕಂಥದ್ದಲ್ಲ. ನಮ್ಮ ಧರ್ಮವನ್ನ ನಮ್ಮ ಮನೆಯಲ್ಲಿ ಪಾಲನೆ ಮಾಡಿಕೊಳ್ಳೋಣ. ಆದ್ರೆ ಬೇರೆಯವರಿಗೆ ಅದರಿಂದ ನೋವನ್ನು ಉಂಟು ಮಾಡತಕ್ಕಂಥದ್ದು ಎಂದಿಗೂ ಕೂಡ ಆಗದೇ ಇರುವಂತದ್ದೇ ನಮ್ಮ ಸಂಸ್ಕೃತಿ ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡ್ತೀವಿ. ನಾವು ಹೆಚ್ಚು ಒತ್ತನ್ನು ಕೊಡಬೇಕಾಗಿದ್ದು ನಮ್ಮ ಪ್ರಗತಿ ಕಡೆ, ಜನ ಕಲ್ಯಾಣದ ಕಡೆ, ಶಿಕ್ಷಣ ಕಡೆ, ಅಭಿವೃದ್ಧಿ ಕಡೆ, ರಾಜ್ಯ ಹಾಗೂ ದೇಶವನ್ನ ಮುಂದೆ ನಡೆಸುವಂಥದ್ದು, ನಿರುದ್ಯೋಗ ಕಡೆ, ನಿರುದ್ಯೋಗ ನಿರ್ಮೂಲನೆ ಹೇಗೆ ಮಾಡಬೇಕು ಅನ್ನೋದೊಂದು ಕಡೆ ಆಲೋಚನೆ ಹೆಚ್ಚಿರಬೇಕು. ಅದಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ, ಕರ್ನಾಟಕ ರಾಜ್ಯದ ಘನ ಸರ್ಕಾರ ಇವತ್ತು ಮಹಿಳೆಯರಿಗೆ 2,000 ರೂಪಾಯಿ ಮನೆ ಕಾರ್ಯಕ್ರಮ ಕೊಟ್ಟು ಗೃಹಲಕ್ಷ್ಮಿ ಅನ್ನುವಂತ ಯೋಜನೆ ಅಂತಂದು ಕೊಡ್ತು. ಇವತ್ತು ಎಲ್ಲರ ಮನೆ ಇವತ್ತು ಮುಟ್ತಾ ಇದೆ, ಯಜಮಾಂತಿಗೆ ಮುಟ್ತಾ ಇದೆ. ಅದೇ ಪ್ರಕಾರವಾಗಿ ಅದಕ್ಕೋಸ್ಕರನೇ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಎಲ್ಲ ವಿಷಯಗಳನ್ನ ಕುರಿತು ಈ ಸಂವಿಧಾನದ ಜಾಗೃತ ಜಾಥಾ ಅಂತ ಹೇಳಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲೆಲ್ಲ ಅಂಬೇಡ್ಕರ್ ಮೈದಾನದಿಂದ ಪ್ರಾರಂಭ ಆಗಿ ಪ್ರತಿಯೊಂದು ತಾಲೂಕಾ, ಪ್ರತಿಯೊಂದು ಪಂಚಾಯತಿ ಮಟ್ಟದಲ್ಲಿ ಕೂಡ ಕಾರ್ಯಕ್ರಮವನ್ನು ಹಾಕೊಂಡಿದೆ. ಇದು ಇಡೀ ರಾಜ್ಯದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳು. ದಿನಾಂಕ 26ರಂದು ಬಾಬಾ ಸಾಹೇಬ್ ಕ್ರೀಡಾಂಗಣದಲ್ಲಿ ಪ್ರಾರಂಭ ಆಗುತ್ತೆ. ಅದಕ್ಕೆ ಚಾಲನೆಯನ್ನ ಸಂಬಂಧಪಟ್ಟಂತ ನಮ್ಮ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ಚಾಲನೆ ಕೊಡ್ತಾರೆ. ಅದಾದ ನಂತರ ಮುದ್ದೇಬಿಹಾಳದಲ್ಲಿ 13/2/24 ಆ ಒಂದು ರಥ ಇಲ್ಲಿ ಆಗಮಿಸುತ್ತೆ. ಇದು ಪ್ರತಿಯೊಂದು ಪಂಚಾಯತಿಗೆ ಕೂಡ ಭೇಟಿ ಕೊಟ್ಟು ಸಂವಿಧಾನದ ಕುರಿತು ಮತ್ತು ಜನಜಾಗೃತ ಮಾಡತಕ್ಕಂಥ ಕೆಲಸದಲ್ಲಿ ಮುಂದಾಗಿ 19/2/24 ಇಲ್ಲಿ ಅಂದ್ರೆ ಸುಮಾರು 1 ವಾರ ಕಾಲ ಆ ಕಾರ್ಯಕ್ರಮ ಇಲ್ಲಿ ನಡೆಯಿತು. ಒಟ್ಟು ಮುದ್ದೇಬಿಹಾಳ್ ತಾಲೂಕದ 21 ಗ್ರಾಮ ಪಂಚಾಯತಿಗಳಲ್ಲಿ
ಇವತ್ತು ಒಂದು ಪುರಸಭೆ, ಪಟ್ಟಣ ಪಂಚಾಯತಿ, ಇದೇ ವೇಳೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ಶಾಲೆಗಳಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು.